ಹಾಯ್ ಎವ್ರಿವನ್. ಈ ವಿಡಿಯೋದಲ್ಲಿ ನಾನು ಸಮ್ಮರ್ ರೆಸಿಪಿ ರಾಗಿ ಮಾಲ್ಟ್ ಹೇಗೆ ಮಾಡ್ಕೊಳ್ಳೋದು, ಒಂದು ಸ್ವಲ್ಪನೂ ಗಂಟಿಲ್ದಲೆ ಹೇಗೆ ಕ್ವಿಕ್ಕಾಗಿ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ನಿಮಗೆ ಎಷ್ಟು ಕ್ವಾಂಟಿಟಿ ಆಫ್ ರಾಗಿ ಫ್ಲೋರ್ ಬೇಕೋ ಅದನ್ನು ರಾತ್ರಿ ನೀರಿಗೆ ಹಾಕಿ ನೆನೆ ಹಾಕಿಬಿಡಿ. ಇದರಿಂದ ಏನಾಗುತ್ತೆ ಅಂದರೆ ರಾಗಿ ಬೇಸಿಕಲಿ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಹ್ಯೂಮನ್ ಬಾಡಿಗೆ. ಸೊ ಓವರ್ನೈಟ್ ಸೋಕ್ ಮಾಡೋದ್ರಿಂದ ಬೇಕಾಗಿರೋ ಎಸೆನ್ಷಿಯಲ್ ಬ್ಯಾಕ್ಟೀರಿಯಾಸ್ ಆ್ಯಂಡ್ ಎನ್ಸೈಮ್ಸ್ ಕ್ರಿಯೇಟ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಮಾರ್ನಿಂಗ್ ಆರ್ ಆಫ್ಟರ್ನೂನ್ ಯಾವಾಗ ನೀವು ರಾಗಿ ಮಾಲ್ಟ್ ಮಾಡ್ಕೋತೀರ ಆವಾಗ ನೀವೆಷ್ಟು ರಾಗಿ ಫ್ಲೋರ್ನ ಸೋಕ್ ಮಾಡಿರ್ತೀರ ಅದ್ರ ಡಬಲ್ ಅಮೌಂಟ್ ಆಫ್ ವಾಟರ್ ತೊಗೊಂಡು ಈ ಥರ ಬಾಯ್ಲ್ ಆಗೋ ತನಕ ವೆಯ್ಟ್ ಮಾಡಿ ಸ್ಟಿರ್ ಸೋಕ್ ಮಾಡ್ಕೊಂಡಿರೋ ಅಂಥ ಮಿಕ್ಸ್ಚರ್ನ ಆ್ಯಡ್ ಮಾಡಿಕೊಂಡು ಕಂಟಿನ್ಯೂಯಸ್ಸಾಗಿ ಸ್ಟಿರ್ ಮಾಡಿ. ಇಲ್ಲಿ ನಾನು ಮೊದಲೇ ಏನಕ್ಕೆ ವಾಟರ್ ಬಾಯ್ಲ್ ಮಾಡಿಕೊಂಡು ಆಮೇಲೆ ಮಿಕ್ಸ್ಚರ್ ಆ್ಯಡ್ ಮಾಡ್ತಿದ್ದೀನಿ ಅಂದರೆ ಗಂಟು ಬರೋಲ್ಲ. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಮೊದಲೇ ಮಿಕ್ಸ್ಚರ್ ಆ್ಯಡ್ ಮಾಡಿ ಆಮೇಲಿಂದ ವಾಟರ್ ಆ್ಯಡ್ ಮಾಡ್ತಾರೆ. ನಾನು ಮೊದಲು ಹಾಗೆ ಮಾಡ್ತಿದ್ದೆ, ಅದು ತುಂಬ ಗಂಟು ಬರುತ್ತೆ. ಈ ಥರ ಮಾಡೋದ್ರಿಂದ ಚೂರು ಗಂಟು ಬರೋಲ್ಲ. ಇದು ನಮ್ಮಮ್ಮನಿಂದ ನಾನು ಹೇಗೆ ಮಾಡೋದು ಅಂತ ಕಲ್ತ್ಕೊಂಡೆ. ಸೊ ಇದನ್ನು ನೀಟಾಗಿ ಸ್ಟಿರ್ ಮಾಡಿ, ನಿಮಗೆ ಟೇಸ್ಟಿಗೆ ಸಾಲ್ಟ್ ಬೇಕು ಅಂದರೆ ಈ ಟೈಮಲ್ಲಿ ಆ್ಯಡ್ ಮಾಡ್ಕೋಬೋದು. ನಾನು ನೆನೆ ಹಾಕಬೇಕಿದ್ರೇ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿದ್ದೆ, ಹಾಗಾಗಿ ಆ್ಯಡ್ ಮಾಡ್ತಿಲ್ಲ. ನೋಡಿ ಇವಾಗ ಕುದಿ ಬಂದಾಗ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳಿ. ಒಂದು 5 to 7 ಮಿನಿಟ್ಸ್ ಹೀಗೆ ಬಿಟ್ಟರೆ ಇದು ಆಲ್ಮೋಸ್ಟ್ ಆಗಿದೆ. ನೋಡಿ ನನ್ನ ಗಂಟಿದೆ ಅಂತ ನೀಟಾಗಿ ಸ್ಟಿರ್ ಮಾಡಿ ನೋಡ್ತಿದ್ದೀನಿ. ಇವಾಗಲೂ ಗಂಟಿದ್ರೆ ಅದು ಸ್ವಲ್ಪ ಕಡಿಮೆ ಉರಿಲಿಟ್ಕೊಂಡು ಮ್ಯಾಶ್ ಮಾಡ್ಬೋದು ನೀವು ಸ್ಪೂನಲ್ಲೇ ಗಂಟನ್ನ. ಇದು ಆಲ್ಮೋಸ್ಟ್ ಆಗಿದೆ. ಇದನ್ನು ಒಂದು 10 to 20 ಮಿನಿಟ್ಸ್ ಆರಕ್ಕೆ ಬಿಟ್ಟಿದ್ಮೇಲೆ ಈ ಥರ ಆಗುತ್ತೆ. ಇದಕ್ಕೆ ನೀವು ಮಜ್ಜಿಗೆ ಅಥವಾ ಮೊಸರು ಏನು ಬೇಕಿದ್ರೂ ಆ್ಯಡ್ ಮಾಡಿಕೊಂಡು ತಿನ್ಬೋದು. ನಾನಿಲ್ಲಿ ಮೊಸರು ಆ್ಯಡ್ ಮಾಡ್ಕೊಂಡು ತಿಂತಿದ್ದೀನಿ. ಸಖತ್ತು ಫುಲ್ಫಿಲ್ಲಿಂಗ್ ಅನಿಸುತ್ತೆ. ಸಮ್ಮರಲ್ಲಿ ತುಂಬ ಒಳ್ಳೆ ತಂಪು ಬಾಡಿಗೆ. ಯಾರ್ಯಾರಿಗೆ ಹೀಟ್ ಪ್ರಾಬ್ಲಮ್ ಇರುತ್ತೆ, ಡಿಹೈಡ್ರೇಷನ್ ಪ್ರಾಬ್ಲಮ್ ಇರುತ್ತೆ, ಅವರು ಇದನ್ನು ಮಾಡ್ಕೊಂಡು ಕುಡಿಯೋದ್ರಿಂದ ಹೆಲ್ತ್ ಬೆನಿಫಿಟ್ಸ್. ಐ ಹೋಪ್ ಈ ವಿಡಿಯೋಯಿಂದ ನಿಮ್ಗೆ ಹೆಲ್ಪ್ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.